ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಡು ಭಾರತ ದೇಶ ಕೊಟ್ಟಂತ ಕೊಡುಗೆ ಅದ್ಭುತವಾಗಿರುವಂಥದ್ದು. ಅದರಲ್ಲಿ ರಾಜಕೀಯ, ಐತಿಹಾಸಿಕ, ಸಾಂಸ್ಕೃತಿಕ ಪ್ರತಿಯೊಂದು ಹಿನ್ನೆಲೆಯಲ್ಲಿ ಬಹುಶಃ ಕರ್ನಾಟಕ ಅಂದ ತಕ್ಷಣನೇ ಭಾರತ ದೇಶದಲ್ಲಿ ನೆನಪಾಗುವಂತ ವ್ಯಕ್ತಿಗಳಲ್ಲಿ ಅಪರೂಪದ ವ್ಯಕ್ತಿ ಅಣ್ಣ ಬಸವಣ್ಣ. ಅಣ್ಣ ಬಸವಣ್ಣ ಕ್ರಾಂತಿಯನ್ನೇ ಮಾಡಿದರವರು ವಚನಗಳ ಮೂಲಕ. ಬಸವಣ್ಣನವರ ವಚನಗಳನ್ನ ನಮಗೆ ಓದಲಾಕ ಅವಕಾಶ ಕೊಟ್ಟವರು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ತೊಗೋಹಳಕಟ್ಟಿಯವರು. ವಕೀಲರು ಧಾರವಾಡದಲ್ಲಿ ವಕೀಲ ವೃತ್ತಿಯನ್ನು ಸೇವೆ ಮಾಡುವ ಸಮಯದಲ್ಲಿ ನಾವು ಸೈಕಲ್ ಮೇಲೆ ಹೋಗ್ತಾ ಇದ್ರಂತ. ಸೈಕಲ್ ಮೇಲೆ ಹೋಗುವಾಗ ಒಂದು ಚೀಟಿ ಸಿಕ್ತು, ಒಂದು ಸಣ್ಣ ಕಾಗದ. ಆ ಕಾಗದಲ್ಲಿ ನೋಡಿದಾಗ ವಚನದ ಒಂದು ಹುರುಳಿ. ಆ ವಚನವನ್ನ ನೋಡಿ ಅದನ್ನು ಅಧ್ಯಯನ ಮಾಡಿ ನಾನು ಯಾಕೆ ವಚನಗಳನ್ನು ಸಂಗ್ರಹ ಮಾಡಬಾರದು ಅಂತೇಳಿ ಆಗಿನ ಕಾಲದಲ್ಲಿ ಸುಮಾರು 5,000ರಿಂದ 8,000 ವಚನಗಳನ್ನು ಸಂಗ್ರಹ ಮಾಡಿ ನಾವು ವಚನಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕೊಟ್ಟವರು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳಿದವರು ಯಾರಂದ್ರೆ ಸಿಂಪಿ ಲಿಂಗಣ್ಣ, ಅದು ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರು. ನನ್ನ ಪ್ರಕಾರ ಆಧುನಿಕ ಪಗು ಹಳಕಟ್ಟಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾವಿರಾರು ವಚನಗಳನ್ನ ಆಂಗ್ಲ ಭಾಷೆಗೆ ಭಾಷಾಂತರಗೊಳಿಸಿ ನನ್ನೊಳಗೆ ನಾನು ನೀನು ಅನ್ನುವಂತ ಒಂದು ಗ್ರಂಥವನ್ನ ಈ ಒಂದು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರತಕ್ಕಂತ ದಕ್ಷ ಪೊಲೀಸ್ ಅಧಿಕಾರಿಗಳು ಡಿವೈಎಸ್ಪಿ ವಿಜಯಪುರ ಶಹರ್ ಶ್ರೀ ಬಸವರಾಜ್ ಯಲಗಾರ್ ಸರ್ ಅವರ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಎಸ್.ಬಿ. ವಿಜ್ಡಮ್ ಕರಿಯರ್ ಅಕಾಡೆಮಿ ವಿಜಯಪುರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದ 5ನೇ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಷಡಕ್ಷರಿ ಬ್ರಹ್ಮ ಚಂದ್ರಶೇಖರ್ ಶಿವಾಚಾರ್ಯರು, ಶ್ರೀ ಗುರು ಸಂಸ್ಥಾನದ ಅಲ್ಮೇಲ ಇವರ ಚರಣಾವರ ವೃಂದಗಳಲ್ಲಿ ಹಣೆಮಣಿದು ಇನ್ನೊಬ್ಬ ಪೂಜ್ಯರಾದಂಥ ಯಂಕಂಚಿಯ ಕೊಂಡೋಜಿ ಹಿರೇಮಠದ ಪೂಜ್ಯರಾದಂಥ ಷಡಕ್ಷರಿ ಬ್ರಹ್ಮ ಅಭಿನವ ರುದ್ರಮುನಿ ಶಿವಾಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಶರಣಯ್ಯ ಭಂಡಾರಿಮಠ್, ಸಂಸ್ಥಾಪಕರು ಎಸ್.ಬಿ. ವಿಜ್ಡಮ್ ಕರಿಯರ್ ಅಕಾಡೆಮಿ ಭಂಡಾರಿಮಠರವರೇ, ಈಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಅನ್ಯ ಕಾರ್ಯಕ್ರಮದ ನಿಮಿತ್ತ ಇಲ್ಲಿಂದ ನಿರ್ಗಮಿಸಿರ್ತಕ್ಕಂತಹ ಉಮೇಶ್ ಕಾರಜೋಳ ಅವರೇ, ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ವೆಂಕಟೇಶ್ ಬಿ ಅವರೇ, ಮಂಜುನಾಥ್ ಬಾರ್ಗಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಇತರ ಸ್ನೇಹಿತರೇ ಮತ್ತು ಯುವ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸತತ 5 ವರ್ಷಗಳ ಕಾಲ ಇಂತಹ ಒಂದು ಅಕಾಡೆಮಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಿರ್ತಕ್ಕಂತಹ ಶರಣಯ್ಯ ಭಂಡಾರಿಮಠ್ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಅವರಿಗೆ ಮತ್ತೊಂದಿಷ್ಟು ಅಭಿನಂದನೆಗಳು. ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಅವರ ಅಭಿನಂದನೆಗಳು. ಈ ಯಶಸ್ಸಿನ ಹಿಂದೆ ಅವರು ಮತ್ತು ಅವರ ಟೀಮ್ ಯಾವಾಗಲೂ ನಾನೊಬ್ಬನೇ ಮಾಡೀನಿ ಅಂತಂದ್ರೆ ಆಗಲ್ಲ. alone I can walk for a while. Together if we walk, we can go a long distance ಅಂತ ಹೇಳ್ತಾರೆ. ಅವ್ರ ಜೊತೆ ಒಂದು ಏನು ಟೀಮ್ ಅನ್ನ ಕಟ್ಕೊಂಡಿದ್ದಾರೆ, ನಾವೊಂದು ಟೀಮ್ ಅನ್ನ ಕಟ್ಕೋಬೇಕು. ಯಾವಾಗಲೂ ಟೀಮಿನ ಎಲ್ಲ ಸದಸ್ಯರು ಶ್ರಮಪಟ್ಟು ಕೆಲಸ ಮಾಡಿದಾಗ ಇಂತಹ ಒಂದು ದೊಡ್ಡ ಸಂಸ್ಥೆಯನ್ನ ಎಬ್ಬಿಸಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಂದು ದಿಸೆಯಲ್ಲಿ ಐ ಕಂಗ್ರಾಚುಲೇಟ್ ದ ಟೀಮ್ ಮೆಂಬರ್ಸ್ ಆಫ್ ಎಸ್.ಬಿ. ವಿಜ್ಡಮ್ who have been struggling harder to make this a very great success and celebrating 5th year of their initiation.
ನಂತರ ಈ ಒಂದು ಎಸ್ ಡಿ ವಿಸ್ಡಮ್ನ ಎಸ್ಸೆನ್ಸ್ ಅಂದ್ರೆ ನೀವೆಲ್ಲ ಎಸ್ ಡಿ ವಿಸ್ಡಮ್ ಸಂಸ್ಥೆ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ನೀವು ಬೇಕು, ನೀವಿಲ್ಲ ಅಂತಂದ್ರೆ ಎಸ್ ಡಿ ವಿಸ್ಡಮ್ ಇಲ್ಲ. ಸೊ ಐ ಕಂಗ್ರಾಚುಲೇಟ್ ಯು ಆಲ್ ಫಾರ್ ಹ್ಯಾವಿಂಗ್ ಬೀನ್ ಪಾರ್ಟ್ ಆಫ್ ದಿಸ್ ಸಕ್ಸಸ್ ಜರ್ನಿ. ಈ ಒಂದು ಯಶಸ್ಸಿನ ಪ್ರಯಾಣ ಏನು ಗೆದ್ದಿಲ್ಲದೆ ಎಸ್ ಡಿ ವಿಸ್ಡಮ್ ಅಂತ ನಡೆದಿದೆ, ಅದರ ಪಾರ್ಟ್ ನೀವು. ಸೊ ಐ ಕಂಗ್ರಾಚುಲೇಟ್ ಯು ಆಲ್ಸೋ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ಯು ಆಲ್ಸೋ. ಈ ಕಾಲೇ ಉಮೇಶ್ ಕಾರಜೋಳ ಅವರು ಹೇಳಿದರು, ವಿಸ್ಡಮ್ ಟೀತ್ ಬಿಜಾಪುರಕ್ಕೆ ಲೇಟ್ ಆಗಿ ಬಂತು ಅಂತೇಳಿ. 25 ವರ್ಷದಿಂದ ನಾವು ಧಾರವಾಡಕ್ಕೆ ಹೋಗೋಕ್ಕಾಗಿತ್ತು, ಹೋಗಲಿಲ್ಲ ಅಂತ. ಈ 25 ವರ್ಷ ಲೇಟ್ ಆಗಿ ಬಂದಿದ್ದೆ ಚಲೋ ಅಂತ ನನಗೆ ಅನ್ಸಕತ್ತಿದ್ದು. ಇಲ್ಲಾಗ ಉಮೇಶ್ ಕಾರಜೋಳ ಯಾವ್ದಾರ ಸರ್ಕಾರಿ ಕಚೇರಿಗಳು ಕೆಲಸ ಮಾಡ್ಕೊಂಡು ಕುಂದಿರ್ಬೇಕಾಗ್ತಿತ್ತು, ವಿಸ್ಡಮ್ ಏನಾದ್ರು ಇಲ್ಲಿ ಬಂದಿದ್ರೆ. ಸೊ ನೀವು ಇಷ್ಟೊಂದು ಲಕ್ಕಿ ಇದ್ದೀರಾ, ನಿಮ್ಮ ಹತ್ರ ಜಗತ್ತೇ ಕೈಯಲ್ಲಿದೆ ಮೊಬೈಲ್. ಈ ಮೊಬೈಲಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ. ಒನ್ಸ್ ಅಪಾನ್ ಎ ಟೈಮ್ ಅರೌಂಡ್ 30 years ಬ್ಯಾಕ್ ನಾನು ಕೂಡ ನಿಮ್ಮ ಥರ ಒಬ್ಬ ಸ್ಟೂಡೆಂಟ್, ಕರ್ನಾಟಕ ಕಾಲೇಜ್ ಸ್ಟೂಡೆಂಟ್. ಕರ್ನಾಟಕ ಕಾಲೇಜ್ ಬಗ್ಗೆ ಕೇಳಿದ್ರೆ ಎಲ್ಲರೂ, ಅದು ನಮ್ಮ ಉತ್ತರ ಕರ್ನಾಟಕದ ಶಾನ್. ಧಾರವಾಡಕ್ಕೆ ನೀವು ಏನಾದರೂ ಹೋದರೆ ಕರ್ನಾಟಕ ಕಾಲೇಜಿಂದ ಭೇಟಿ ಕೊಡಿ, ಒಂದು ನೋಡಿ ಬನ್ನಿ. ಕರ್ನಾಟಕ ಕಾಲೇಜಿನ ವಾತಾವರಣವನ್ನು ನೋಡಿ ಬನ್ನಿ. ಕರ್ನಾಟಕ ಕಾಲೇಜಿನಲ್ಲಿ ಕಲಿಯೋದಂದ್ರೆ ಒಂದು ಸೌಭಾಗ್ಯದ ಸಂಕೇತ ಆಗಿತ್ತು. ನಾವು ಕಲಿಯುವಾಗ ನಾನು ಕರ್ನಾಟಕ ಹೈಸ್ಕೂಲು ಮತ್ತು ಕರ್ನಾಟಕ ಕಾಲೇಜ್ ಎರಡೂ ಅಲ್ಲೇ ಕಲಿತಿದ್ದು. PUC ಇಂದ ಡಿಗ್ರಿವರೆಗೆ ಕರ್ನಾಟಕ ಕಾಲೇಜ್. ಸೊ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಆಗಿನ ದಿನಮಾನಗಳಲ್ಲಿ ಹೆಂಗಿತ್ತು ಹೇಳ್ತೀನಿ ನಮಗೆ. ರೈಟ್ ಫ್ರಮ್ ಮೈ PUC ಐ ವಾಸ್ ಡ್ರೀಮಿಂಗ್ ಆಫ್ ಡೂಯಿಂಗ್ IAS ಮಾಡಬೇಕು ಅಂತ ಹೇಳಿ ಓಡಾಡ್ತಿದ್ವಿ ನಾವು ಧಾರವಾಡದಲ್ಲಿ. ಬಟ್ ಸ್ಟೇಂಜ್ ಅಂಡ್ ಐರನಿ ಅಂತಂದ್ರೆ IAS ಎಕ್ಸಾಮ್ ಹೆಂಗಿರ್ತಂತ ನಮಗೆ ಗೊತ್ತಿರಲಿಲ್ಲ. ಯಾವ ಥರ ಎಕ್ಸಾಮ್ ಇರುತ್ತೆ IAS ಎಕ್ಸಾಮ್, SDC ಥರ ಇರುತ್ತೋ FDC ಥರ ಇರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಪ್ರೊಫೆಸರ್, ಕರ್ನಾಟಕ ಕಾಲೇಜ್ ಪ್ರೊಫೆಸರ್ ಅಂತಂದ್ರೆ ದೇ ಆರ್ ಆಲ್ ಸ್ಕಾಲರ್ಸ್. ಅವ್ರಿಗೆ ಕೇಳಿದ್ರೆ ಅವ್ರಿಗೂ ಗೊತ್ತಿರಲಿಲ್ಲ IAS ಎಕ್ಸಾಮ್ ಹೆಂಗೆ ಮಾಡ್ತಾರೆ, ಏನು ಯಾವ ಸ್ಟೆಪ್ನಾಗ ಇರ್ತೇನು ಅಂತ. ದೆನ್ ಒನ್ ಡೇ IMA ಲೈಬ್ರರಿಗೆ ಹೋದೆ ನಾನು. ಇಟ್ ವಾಸ್ ಅನ್ ಎಕ್ಸಲೆಂಟ್. ದೆನ್ ಐ ಎಂಟರ್ಡ್ ಇಂಟು ದ ಲೈಬ್ರರಿ. ಹೋಗಿ ಸುಮ್ಮನೆ ಬುಕ್ಕನ್ನು ನೋಡ್ತಿರ್ಬೇಕಾದ್ರೆ ಹೌ ಟು ಪ್ರಿಪೇರ್ ಫಾರ್ UPSC ಎಕ್ಸಾಮಿನೇಷನ್ ಬೈ ಬಿಲ್ಲಾನ್ ಪಬ್ಲಿಕೇಶನ್ ಅಂತ ಒಂದು ಬುಕ್ ಸಿಕ್ತಿಲ್ಲ ನನಗೆ. ಆ ಬುಕ್ ನೋಡಿದಾಗ ನನಗೆ ದೊಡ್ಡ ಖಂಡಿನ ಸಿಕ್ಕಂಗೆ ಆಗ್ಬಿಟ್ಟು. ಹೌ ಟು ಪ್ರಿಪೇರ್ ಫಾರ್ UPSC ಎಕ್ಸಾಮಿನೇಷನ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಎವ್ರಿಥಿಂಗ್ ವಾಸ್ ರಿಟನ್ ಇನ್ ದಟ್ ಬುಕ್. ಅದನ್ನ ಏನು ಮಾಡಿದ್ರೆ ನಾನು ತುಗಿಲಿ ತೊಗೊಂಡು ಹೋಗಿ ಬೇರೆ ಸೆಕ್ಷನ್ ಆಗಿತ್ತು, ಮತ್ತೆ ಯಾವ್ದು ತೊಗೊಂಡು ಹೋಗ್ತಾನೆ ಬೇರೆ ಕಡೆ ಇರ್ತಾನೆ. ಸೆಕ್ಷನ್ನಾಗಿ ಇಟ್ಟು ಖಾನಾವಳಿಗೆ ಹೋಗಿ ಊಟ ಮಾಡಿ ಬಂದು ಮತ್ತೆ ಓದಾಗುತ್ತೆ. ಓದಿ ನೋಟ್ಸ್ ಮಾಡಿಕೊಂಡು ದೆನ್ ಐ ಸ್ಟಾರ್ಟೆಡ್ ಟೆಲಿಂಗ್ ಸ್ಟೂಡೆಂಟ್ಸ್ ಹೌ ಟು ಪ್ರಿಪೇರ್ ಫಾರ್ UPSC ಎಕ್ಸಾಮಿನೇಷನ್, ವಾಟ್ ವಾಸ್ ದ ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಎಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ಪ್ರೊಫೆಸರ್ಗೆ ಯಾರಾದರೂ ಹೋಗಿ ಕೇಳಿದ್ರೆ ಎಕ್ಸಾಮಿನೇಷನ್ UPSC ಎಕ್ಸಾಮಿನೇಷನ್ ಸರ್ ನಾ IAS ಮಾಡ್ಬೇಕಂತ ಮಾಡೀನಿ, APS ಮಾಡ್ಬೇಕಂತ ಮಾಡಿರೋ, ಪರೀಕ್ಷೆ ಹೆಂಗೆ ಏನು ಅಂತ ಕೇಳಿದ್ರೆ ಅವರು ಯು ಡೂ ಒನ್ ಥಿಂಗ್, ಯು ಗೋ ಅಂಡ್ ಮೀಟ್ ಎಲಿಗಾರ್ ಅಂತ ಹೇಳ್ತೀವಿ. ಆಗ ಎಂಟೈರ್ ಧಾರವಾಡದಲ್ಲಿ UPSC ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡಕತ್ತಿರೋದು ನಾನು ಮತ್ತು ವಿಶ್ವನಾಥ್ ಸಜ್ಜನ್, ADGP ಆಂಧ್ರ ಪ್ರದೇಶ್. ಈ ಸದ್ಯ ಅವ್ರಿಗೆ ADGP ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ. ದೆನ್ ಐ ವೆಂಟ್ ಟು ಬೆಂಗಳೂರು JSS. ಅಲ್ಲಿ ನಮ್ಮ ಜೊತೆ ಇದ್ದವರು ಸಾಕಷ್ಟು ಜನ DG ಅದರ, ಈಗ ADG ಇದ್ದಾರೆ, ಸೀನಿಯರ್ IAS ಆಫೀಸರ್ ಇದ್ದಾರೆ, ನನ್ನ ಜೊತೆ ಓದಿದವರು. ಸೊ ದಿಸ್ ಸ್ಟೋರಿ ಹಿಂಗೆ ಸ್ಟಾರ್ಟ್ ಆಯ್ತು ಧಾರವಾಡದಲ್ಲಿ. ಈಗ ಬಿಜಾಪುರ ಅನದರ್ ಧಾರವಾಡ ಆಗಿತ್ತು. ಇಲ್ಲಿ ಸಾಕಷ್ಟು ಕರಿಯರ್ ಅಕಾಡೆಮಿಗಳು ನಾವು ವಿದ್ಯಾರ್ಥಿಗಳು ಆ ಒಂದು ಕರಿಯರ್ ಅಕಾಡೆಮಿಗಳ ಸಂಪೂರ್ಣ ಲಾಭವನ್ನು ತೆಗೆದುಕೊಂಡಿದ್ದಾರೆ. ಈ ವಿಸ್ಡಮ್ ಅನ್ನೋ ಹೆಸರೇ ವಿಶೇಷವಾಗಿದೆ. ವಾಟ್ ಈಸ್ ವಿಸ್ಡಮ್? ಎಲಿಬಡಿ? ಜ್ಞಾನ. ಅಮೆರಿಕ ರಾಷ್ಟ್ರಪತಿ ಯಾರು? ಟ್ರಂಪ್. ಇದು ಜ್ಞಾನ. Whether is it a wisdom to know that the President of America is Donald Trump, Prime Minister of India is Narendra Modi, and Asia, the continent of Asia consists of so many nations, so many states. India has got so many states. First Nobel Prize winner of so and so. Whether is it a wisdom? Wisdom. ನಾವೆಲ್ಲ ಕಾಲೇಜಲ್ಲಿ ಕಲಿತೀವಿ, ಸ್ಕೂಲಲ್ಲಿ ಕಲಿತೀವಿ. 8th ನಲ್ಲಿ ಏನು ಓದಿದ್ದೀರಿ? 9th ನಲ್ಲಿ ಏನು ಓದಿದ್ದೀರಿ? ಎನಿಬಡಿ ರಿಮೆಂಬರ್ಸ್?
what you have read in 8th standard, 9th standard, 10th standard, speech first year degree. So, ಕಾಲೇಜ್ನಲ್ಲಿ ನಾವು ಏನೇನು ಕಲಿತಿದ್ವಿ, ಹೈಸ್ಕೂಲ್ನಲ್ಲಿ ಏನೇನು ಕಲಿತಿದ್ವಿ, ಈ ಕಲಿತದ್ದೆಲ್ಲ ಮರೆತು ಹೋದ್ಮೇಲೆ ಏನು ಉಳಿತದಲ್ಲ ಅದು ವಿಸಿಬಲ್. What remains after forgetting whatever you have learned in schools and colleges, that is wisdom. ನಮ್ಮ ಜೀವನಕ್ಕೆ ಬೇಕಾಗುವುದು ವಿಸಿಡಮ್. ಕಾಲೇಜ್ನಲ್ಲಿ ಏನು ಕಲಿಸಲ್ಲ, ದೇ ಆರ್ ನಾಟ್ ದ ಕಾಲೇಜ್ ಎಜುಕೇಶನ್, ಹೈಸ್ಕೂಲ್ ಎಜುಕೇಶನ್, ಇಟ್ ಇಸ್ ನಾಟ್ ಪ್ರಿಪೇರಿಂಗ್ ಯು ಫಾರ್ ದ ಜಾಬ್, ಇಟ್ ಶುಡ್ ಪ್ರಿಪೇರ್ ಯು ಫಾರ್ ದಿ ಲೈಫ್. ಅದು ನಿಮ್ಮನ್ನ ಲೈಫಿಗೆ ಪ್ರಿಪೇರ್ ಮಾಡ್ತಿರುತ್ತೆ. ಜಸ್ಟ್ ನೀವು ಒಂದು ನೌಕರಿ ತಗೋಬೇಕು, IAS ಮಾಡಬೇಕು, IPS ಮಾಡಬೇಕು. ಭಾರತದಲ್ಲಿರೋ ವಿದ್ಯಾರ್ಥಿಗಳೆಲ್ಲ ಬಿಜಾಪುರ, ಭಾರತ ಬಿಡಿ ಹೋಗ್ಲಿ, ಬಿಜಾಪುರ ವಿದ್ಯಾರ್ಥಿಗಳೆಲ್ಲ IAS ಮಾಡಿದ್ರೆ ಅಷ್ಟು ಪೋಸ್ಟ್ ಇಲ್ಲ ಅಂತ ಹೇಳ್ತಾರೆ. ಸೊ IAS ಸಿಗದೆ ಹೋದ್ರೆ ಏನ್ ಮಾಡಬೇಕು, KS ಸಿಗದೆ ಹೋದ್ರೆ ಏನ್ ಮಾಡಬೇಕು, SDC ಆಗದೆ ಹೋದ್ರೆ ಏನ್ ಮಾಡಬೇಕು, ಪೊಲೀಸ್ ಸಿಗದೆ ಹೋದ್ರೆ ಏನ್ ಮಾಡಬೇಕು. ಜೀವನದಲ್ಲಿ ನಿರಾಶೆಗೊಳ್ಳಬಾರ್ದು. ಆ ಟೈಮಲ್ಲಿ ಲೈಫ್ ಆಫರ್ಸ್ ಯು ಲಾಟ್ ಮೆನಿ ಅಪಾರ್ಚುನಿಟೀಸ್. ಕೇವಲ ನೌಕರಿ ಸಿಕ್ಕ ಮೇಲೆ that limits, that snatches your liberty. ನಿಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಡೋದು. ನೀವು ಏನೋ ಭಾರಿ ತಗೊಂಡ್ಬಿಟ್ರೆ ನೌಕರಿ ಬಂದ ನಾವು ಭಯಂಕರವಾದ ಅಂತ ಇಲ್ಲ. ಈಗಂತೂ ಸರ್ಕಾರಿ ನೌಕರಿಗಳು ಸಿಕ್ಕಾಪಟ್ಟೆ ವರ್ಕ್ ಲೋಡ್ ಇದೆ. ಆಮೇಲೆ ಯಾಕಾರ ಬಂದಪ್ಪ ಇಲ್ಲ ಅಂತೀರಿ ನೀವೊಂದು ಕನಸು ಕಾಣಕತ್ತೀರಿ, ನಾನು ನೌಕರಿ ಬೇಕು, ನಮ್ಗೆ ಏನು ನೌಕರಿ ಸಿಕ್ ಮಾಡೋದು. ನೋ, ದ ವಿಸ್ಡಮ್ ಕರಿಯರ್ ಅಕಾಡೆಮಿ ಕಾಲೇಜಿನವ್ರು ಏನು ಮಾಡಿದಾರೋ ಏನು ಬಿಟ್ಟಿದಾರೋ ಗೊತ್ತಿಲ್ಲ. Wisdom Career Academy should prepare you for the life as well as for the examination that you intend to take. ಹೋಗು ಹೊರಗಟ್ಟೆ ಅವ್ರು ಹೇಳಿದ್ರು, ಜೀವನದಲ್ಲಿ ಯಾವಾಗ ಏನೇನು ಹೆಂಗೆ ನಮಗೆ ಲೈಫ್ ಟರ್ನಿಂಗ್ ಅಪಾರ್ಚುನಿಟೀಸ್ ಬರ್ತಾವ ಅಂತ ಹೇಳಿ ಗೊತ್ತಾಗಲ್ಲ. ಹೋಗು ಹೊರಗಟ್ಟೆ ಅವ್ರಿಗೆ ಒಂದು ಚೀಟಿ ಸಿಗುತ್ತೆ, ಜಸ್ಟ್ ಒಂದು ವಚನ ಓದ್ತಾರೆ. ವಚನ ಸಾಹಿತ್ಯ ಫಾರ್ ದ್ಯಾಟ್ ಮ್ಯಾಟರ್ ಯಾವುದೇ ಆಧ್ಯಾತ್ಮಿಕ ಸಾಹಿತ್ಯವನ್ನು ಅಡಗೋಲಿಸಿಯ ಕಥೆಗಳಲ್ಲವು. They are such a wonderful thing. Unless and until you read, you will never understand. ಒಂದೊಂದು ವಚನಗಳು, ಒಂದೊಂದು ಲೈನು ಸಾಕಷ್ಟು ಜನರ ಜೀವನವನ್ನು ಚೇಂಜ್ ಮಾಡಿದ ಉದಾಹರಣೆಗಳು ನಾವು ನೋಡ್ತೇವೆ. ಹೋಗುಗಳ ಕಟ್ಟೆ ಸಿಕ್ಕಿದ ಅಂಥದ್ದೊಂದು ವಚನ, ಏನಪ್ಪ ಇದು? ಆಗಿನ್ನೂ ಅಷ್ಟೊಂದು ವಚನಗಳ ಬಗ್ಗೆ ಜಾಸ್ತಿ ಪ್ರಚಾರ ಇರಲಿಲ್ಲ. ಒಂದು ವಚನವನ್ನ ಓದಿ 100 ವರ್ಷ ಆದರೂ ನಾವು ಮರಿಲಾರ್ದಂಗೆ ಹೋಗುಗಳ ಕಟ್ಟೆಯವರು ಹೋಗ್ಬಿಟ್ರು ಅನ್ನೋದು. ಆ ಒಂದು ವಚನ ಅವರಿಗೆ ಅದನ್ನ ಮಾಡಕ್ಕೆ ಪ್ರೇರೇಪಣೆ ಸಿಕ್ತು. ಅದೇ ರೀತಿ ನಾಜಿಯಾ ಸುಲ್ತಾನ ಅಂದ್ರೆ ಒಬ್ರು AC ಅದರ ಈಗ ಮಂಗಳೂರಲ್ಲಿ, ನಾಜಿಯಾ ಸುಲ್ತಾನ. ಅವ್ರ ಮಾಧ್ಯಮನೇ ಬೇರೆ, ಉರ್ದು ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರ್ತಾರೆ SSLC. ಒಂದು ದಿವಸ ರೇಡಿಯೋದಲ್ಲಿ ಅವರು ಒಂದು ವಚನ ಅವ್ರ ಕಿವಿಗೆ ಬೀಳುತ್ತೆ, ಅತ್ತಲಿಟ್ಟ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕ್ರೂಢಮಯ ಮಾಡಯ್ಯ, ಅನ್ಯ ವಿಷಯ ಕೇಳಿಸದಂತೆ ನಿಮ್ಮ ಚರಣದಲ್ಲಿ ಭ್ರಮರನಾಗಿರಿಸುವುದೇನೋ ಒಂದು ವಚನ. ಈ ಒಂದು ವಚನ ನಿಮ್ಮ ಮೇಲೆ ಆಮೇಲೆ ಏನೋ ಪ್ರಭಾವ ಬೀರಾಗುತ್ತಿಲ್ಲ. ಬಟ್ ಆ ಎಮ್ಮನ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತು ಅಂತಂದ್ರೆ, ಉರ್ದು ಮೀಡಿಯಂನಲ್ಲಿ ಓದಿದ ಒಬ್ಬ ಮಹಿಳೆ ಕನ್ನಡವನ್ನು ಕಲಿತು ಕನ್ನಡದಲ್ಲಿ KS ಬರೆದು PSC ಆಗಿದೆ. ಸೊ ಅಧ್ಯಯನವನ್ನ ಮಾಡಬೇಕು. ನಿಮ್ಮ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದ್ರಿ, ಬೇಡ ಅಂತ ನಾನು ಹೇಳಲ್ಲ. ಬಟ್ ಸೈಡ್ ಬೈ ಸೈಡ್ ವಿಸ್ಡಮ್ ಅನ್ನ ಡೆವಲಪ್ ಮಾಡ್ಕೋಬೇಕು ನಾವು. that wisdom is that we are lacking, that the generation of today is lacking that wisdom, that social etiquette. ಸಮಾಜದಲ್ಲಿ ಚಲಾವಣೆ ಆಗಬೇಕಾದ ನಾಣ್ಯಗಳು ನಾವು ನೀವೆಲ್ಲ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಶಿಕ್ಷಣ ಬೇಕು. ಉತ್ತಮ ಪುಸ್ತಕಗಳನ್ನು ಓದಬೇಕು. ನಿಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡೋದಾಗ ಎಲ್ಲರೂ ಚೀರಾಡಬೇಕು. ದಟ್ ಈಸ್ ಯುವರ್ ಎನರ್ಜಿ. ಈ ಚೀರಾಟದ ಬದಲು ಎಲ್ಲರೂ ಜೋರಾಗಿ ಚಪ್ಪಳಿ ಹೊಡೆದ್ಬಿಟ್ರೆ ಇಟ್ ಲುಕ್ಸ್ ಗುಡ್, ಇಟ್ ಫೀಲ್ಸ್ ಗುಡ್. ಚೀರಾಟ ಏನಾಗ್ತದೆ, ಸಂತೆ ಆಗುತ್ತದೆ. ಇದಕ್ಕೂ ಏನಂದ್ರೆ ನಮ್ಮ ಕೆಲವು ಸಾಮಾಜಿಕ ಕರ್ತವ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನ ನಾವು ಕಳ್ಕೊಬೇಕಾಗುತ್ತೆ. ಇವತ್ತು ನೋಡ್ತಾ ಇದ್ದೀವಿ ನಾವು ಸಾಕಷ್ಟು ವಿದ್ಯಾರ್ಥಿ ಸಮೂಹವನ್ನು ನೋಡ್ತೇವೆ, ಬೇರೆ ಬೇರೆಯವರನ್ನು ಕೂಡ ನೋಡ್ತೇವೆ. ಸಾಮಾಜಿಕ ಜವಾಬ್ದಾರಿ ಇಲ್ಲದೆ ಇರೋ ತರ ನಾವು ವರ್ತನೆ ಮಾಡೋದನ್ನ ನೋಡ್ತಿರ್ತೇವೆ. ಸಮಾಜದಲ್ಲಿ ಮ್ಯಾನ್ ಈಸ್ ವಾಸ್ ವಿಲ್ ಬಿ ಎವರ್ ಬಿ ಎ ಸೋಷಿಯಲ್ ಎನಿಮಲ್. ಒಂದು ಯಾವುದಾದ್ರೂ ಐಲ್ಯಾಂಡ್ ಅಲ್ಲಿ ಹೋಗಿ ಒಬ್ಬರು ಬಿಟ್ಟು ಬಂದ್ಬಿಟ್ಟು ಒಂದು 15 ದಿವಸ ಸತ್ತೋಗ್ಬಿಟ್ಟು ನಾವು ಫುಡ್ಡು
ಆ್ಯಂಡ್ ಅದರ್ ಎಸೆನ್ಷಿಯಲ್ಲು ಎಷ್ಟು ನಮಗೆ ಫಿಸಿಕಲಿ ನೆಸಸರಿ ಇದೆಯೋ ಸೋಷಿಯಲ್ ಲೈಫ್ ಕೂಡ ಅಷ್ಟೇ ನೆಸಸರಿ ನಮಗೆ ಇರುತ್ತೆ. ಸಿನ್ಸ್ ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅ ಸೋಷಿಯಲ್ ಸೊಸೈಟಿ, we have a responsibility to keep that society beautiful and good. ಸಾಕಷ್ಟು ನಮ್ಮ ದೇಶದಲ್ಲಿ ನಾವೇನೇನೋ ಭಯಂಕರ ಹೇಳ್ಕೊತೀವಿ, ನಮ್ಗೆ ಆ ಥರ ನಮ್ಮ ಶಾಸ್ತ್ರಗಳು ಈ ಥರ ಎಲ್ಲ ಅದಾವ, ಬಟ್ ನಾವೇನು ಮಾಡಕತ್ತೀವಿ? ಆ ಶಾಸ್ತ್ರಗಳಿಂದ ನಾವು ಏನು ಕಲ್ತೀವಿ, ಆ ಶಾಸ್ತ್ರಗಳಿಂದ ನಾವು ಏನು ಮಾರಾಕತ್ತೀವಿ? ಇದು ಏನೂ ಇರಲಾರ್ದೆ ನಮ್ಮ ದೇಶ ವೇದೋಪನಿಷತ್ತುಗಳನ್ನ ರಚಿಸೋ ಕಾಲದಲ್ಲಿ ಇನ್ನೂ ಅರಣ್ಯವಾಸಿಗಳಾಗಿರುವಂತಹ ಸಾಕಷ್ಟು ಫಾರಿನ್ ಕಂಟ್ರೀಸ್ಗಳು ಸೋಷಿಯಲ್ ಎಟಿಕೇಟ್ ಅನ್ನು ಎಷ್ಟು ಫಾಲೋ ಮಾಡ್ತಾರೆ ಅಂದ್ರೆ ನಮಗಿನ ಎಷ್ಟು ಪಾಲ್ಗೊಂಡಿದ್ದಾರೆ. ನಮ್ಮಲ್ಲಿ ಸೋಷಿಯಲ್ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿಗಳನ್ನು ನಾವು ಬರಿತಾ ಇದ್ದೀವಿ. ಇವತ್ತಿನ ಯುವ ಸಮೂಹ ನಿಮ್ಮ ವಿದ್ಯಾಭ್ಯಾಸಗಳಿಗೆ ಈ ತರ ಒಂದು ವಿಸ್ಡಮ್ ಅನ್ನು, ಜ್ಞಾನವನ್ನು ನಾವು ಬೆಳೆಸ್ಕೊಬೇಕು. ಇಲ್ಲಿ ಕುಂತಾಗ ಎಷ್ಟೂರ್ಗೂ PSI ನೌಕರಿ ಕೊಟ್ಟರು ಕರ್ನಾಟಕದಾಗ ಅಷ್ಟು ಪೋಸ್ಟ್ ಇಲ್ಲ. ಎಲ್ಲರಿಗೂ ಸುಮ್ಮನೆ ಒಂದು ಸಲ ಎಕ್ಸಾಂಪಲ್ ಎಲ್ಲರೂ PSI ಎಕ್ಸಾಮ್ ಬರೆಯಾಗತ್ತೆ ಅಂತ ತಿಳ್ಕೊಳ್ತಾರೆ. ಇಷ್ಟೂರ್ಗೆ PSI ನೌಕರಿ ಕೊಟ್ಟರು ಅಷ್ಟು ಪೋಸ್ಟೇ ಕರ್ನಾಟಕದಾಗಿಲ್ಲ. ಈಗೆಲ್ಲ ಫುಲ್ ಅದಾವೆ, ಭಾಳ 10% ವೇಕೆನ್ಸಿ ಇದ್ದೀವಿ. Then what to do? So job is not the final destiny of our life. Destiny is something else. ಕೆಲಸ ಸಿಗದೆ ಹೋದ್ರೆ, ನೌಕರಿ ಇಲ್ಲದವ್ರು ಎಂತೆಂಥವ್ರು ಏನೇನು ಕೆಲಸ ಸಾಧಿಸಿ ಇತಿಹಾಸದಲ್ಲಿ ಅಮರರಾಗಿ ಉಳಿದ್ಬಿಟ್ಟಾರೆ. ನಮ್ಮಗಳು ಎಷ್ಟು ಜನ ಇದ್ದಾರೆ? ದಶರಥ ಮಾಂಜಿ ಬಗ್ಗೆ ಯಾರಾದ್ರೂ ಕೇಳಿದಿರಾ? ದಶರಥ ಮಾಂಜಿ, ಹೊರೆಕಲ್ ಹಾಜಪ್ಪ ಕೇಳಿದಿರಿ? ಅವ್ರು ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಹೋಗಿದ್ರಾ? ಯಾವ್ದಾದ್ರು ಕಾಲೇಜ್ ಹೋಗಿದ್ರಾ? ಬಟ್ ದಶರಥ ಮಾಂಜಿ ಹೆಸರಲ್ಲಿ ಒಂದು ಪಿಕ್ಚರ್ ಆಗ್ಬಿಡುತ್ತೆ, ಗೊತ್ತಿಲ್ಲ. ಎದಕ್ಕೆ ಅಂತಂದ್ರೆ ಸಮಾಜಕ್ಕೆ ಏನೋ ಮಾಡಬೇಕು ಅಂತ ಒಂದು ಸುತ್ತಿಗೆ ಒಂದು ಉಳಿ ತಗೊಂಡು ಹೊರಟ. ಬಿಹಾರದ ದಶರಥ ಮಾಂಜಿ ಒಂದು ಸುತ್ತಿಗೆ ಒಂದು ಉಳಿ, ಅವನ ಹೆಸರಲ್ಲಿ ಪಿಕ್ಚರ್ ಆಗ್ಬಿಡುತ್ತೆ, ಇತಿಹಾಸದಲ್ಲಿ ಅಮರ ಆಗಿಬಿಡ್ತ ದಶರಥ ಮಾಂಜಿ. ಸೊ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾದ್ರೆ ಸಾಕಷ್ಟು ಅವಕಾಶಗಳನ್ನು ಜೀವನ ನಮಗೆ ಕೊಡುತ್ತೆ, ಸಾಕಷ್ಟು ಸಮಸ್ಯೆಗಳನ್ನು ಎಸಿತಾ ಇರುತ್ತೆ. ನನ್ನ ಹರ್ಡಲ್ಸ್, ದ ಪ್ರಾಬ್ಲಮ್ಸ್, ಈಚ್ ಪ್ರಾಬ್ಲಮ್ ಈಸ್ ಎನ್ ಅಪಾರ್ಚುನಿಟಿ. Each problem is an opportunity. One who thinks and one who treats the problem as an opportunity is going to be successful in this life. ಯಾರು ಸಮಸ್ಯೆಯನ್ನು ಸಮಸ್ಯೆಯಾಗಿ ನೋಡ್ತಾರೋ ಅವ್ರು ಬಹುಶಃ ಸಕ್ಸಸ್ ಆಗೋದು ಕಷ್ಟ ಆಗಿರುತ್ತೆ. ಸಮಸ್ಯೆಯನ್ನ ಒಂದು ಅವಕಾಶ ಅಂತ ನೋಡ್ಕೋಬೇಕು ನಾವು. ಸಮಸ್ಯೆಯಲ್ಲಿ ಒಂದೊಂದು ಅವಕಾಶವನ್ನು ದೇವರು ಇಟ್ಟಿರ್ತಾನೆ. ನಿಮ್ಮಲ್ಲಿ ಯಾವ ರೀತಿ ಕಾನ್ಫಿಡೆನ್ಸ್ ಏನೇ ಮಾಡ್ಬೇಕಂತ, ಫಸ್ಟ್ ಆಫ್ ಆಲ್ ಲೋ ಏಮ್ ಇಸ್ ಅ ಕ್ರೈಮ್. ಯಾರು ನಾನು ಅದು ಆಗ್ಬೇಕು ಇದು ಆಗ್ಬೇಕು ಲೋ ಏಮ್ ಇಟ್ಕೊಳಕ್ ಹೋಗ್ಬೇಕು. ಏನ್ ಬಿಗ್ ಏನಾದರೂ ಒಂದು ಸಾಧನೆ ಮಾಡ್ತೇನೆ, ನಾನು IAS ಮಾಡಬೇಕಂತ ಓಡಾಡಬೇಕು. ನನ್ನದೇ ಆದ ಕೆಲವು ತಪ್ಪುಗಳಿಂದಾಗಿ ಕಡೆಗೆ PSI ಆದ. ನಾನು PSI ಆಗಬೇಕು ಅಂತ ಓಡಾಡಿದ್ರೆ ಏನೋ ಆಗ್ಬೇಕು. And for your kind information, not even a single day I prepared for PSI. PSI ಪರೀಕ್ಷೆ ಬಂದಾಗ KS ಎಕ್ಸಾಮ್ ಇತ್ತು. KS I was preparing for KS. Then ಅದಕ್ಕೆ ಬಂದ FDC ಇದೆ, KS ಓದ್ತಾ ಇದ್ದೆ. ನನ್ನ ಕಡೆ ಇರೋ PSI ಪುಸ್ತಕಗಳನ್ನ ಬೇರೆ ನನ್ನ ಫ್ರೆಂಡ್ಸಿಗೆ ಕೊಟ್ಟೆ, ಹೋದ್ರೆ PSI ಆಗ್ತೇನೆ ಅಂತ. ನಾ ಸುಮ್ಮನೆ ಹೋಗಿ ಜೋಕಿಂಗ್ಗೆ ಹೋಗ್ತಾ ಎಕ್ಸಾಮಿನೇಷನ್ ಅಂತ ವಿದೌಟ್ ಎನಿ ಸೀರಿಯಸ್ನೆಸ್ ಹೋಗಿ ಸುಮ್ಮನೆ ಪೇಪರ್ ಬರೆದು ಬಂದೆ. ಇಂಟ್ರೂ ಬಂದು ಯಾರಿಗೆ ಇಂಟ್ರೂ ಬಂದು ನಾನು ಒಬ್ಬರು ಬಂದು ಹೊರಗೆ ಕೊಡೋದಿದೆ, ಇಬ್ಬರಿಗೆ ಇಂಟ್ರೂ ಬಂದು. ನನಗೆ ಇಂಟ್ರೂ ಬಂದ ಕೂಡಲೇ ಮಂದಿ ಮಾತಾಡಕದ್ರು. JH ಪಟೇಲ್ ಸಂಬಂಧಿಕರ ನನಗೆ ಬಂದು JH ಪಟೇಲ್ ಚೀಫ್ ಮಿನಿಸ್ಟರ್. ದೇನ ಪುಕ್ಕಟ್ಟೆ ಪ್ರಚಾರ ಸಿಗುತ್ತಲ್ಲ, ನಾನು ಯಾಕೆ ಒಲ್ಲೆ ಅಂದ್ಲಿ ಅಂದೆ. ಮುಖ್ಯಮಂತ್ರಿ ರಿಲೇಷನ್ ಅಂದ್ರೆ ಪುಕ್ಕಟ್ಟೆ ಪ್ರಚಾರ ಸಿಗುತ್ತೆ ನನಗಂದ್ರೆ ಹೌದು ಅಂದೆ ನಾನು. ದೇನ ಏನಾದ್ರು ಕೆಲಸ ಯಾವ್ದು. ಸೊ ಲೋ ಏಮ್ ಇಟ್ಕೋಬೇಡ್ರಿ ಅಂಡ್ ಸ್ಟಿಕ್ ಟು ಯುವರ್ ಏಮ್. ಅಲ್ಲಗಾಡಬಾರ್ದು ಇಟ್ಟ ಗುರಿಗೆ. ಒಬ್ಬನು ಅಮೇರಿಕಾದಲ್ಲಿ ದೊಡ್ಡ ಫುಟ್ಬಾಲ್ ಪ್ಲೇಯರ್, ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್. ಅಮೇರಿಕದ ಒಂದು ಜಿಲ್ಲಾ ಸ್ಥಳಕ್ಕೆ ಹೋಗಿರ್ತಾರ, ಫುಟ್ಬಾಲ್ ಮ್ಯಾಚ್ ಇರ್ತಾರೆ. ಅವನು ಇನ್ನೊಂದು ಹುಡುಗ, ಅವ್ರ ಹೆಸರು ನನಗೆ ಸರಿಯಾಗಿ ಸೈಮನ್ ಏನೋ ಇರ್ಬೇಕು ಅವ್ರ ಹುಡುಗ. ಹಾ ನೋಡಿ, ನಿಮ್ಮ ಇವ್ರ ಗುರುಗಳಿಗೆ ಗೊತ್ತಿದೆ ಅದ್ರ ಕತೆ. ಇಷ್ಟು ವಂಡರ್ಫುಲ್, ಇಷ್ಟು ಅದ್ಭುತ. ಸೈಮನ್ಸ್ ಅಂತೇಳಿ ಹುಡುಗ ರಿಕೆಟ್ಸ್ ರೋಗದಿಂದ ಬಳಲ್ತಿರ್ತಾನ. ಯಾವ ರೋಗ? ರಿಕೆಟ್ಸ್ ರೋಗ ಅಂದ್ರೆ ಹೊಟ್ಟಿ ಡುಮ್ಮ ಕೈಕಾಲು ಸಣ್ಣ. ಅವ್ರ ತಾಯಿ ಬೇರೆಯವರ ಮನೆಯಲ್ಲಿ
ಕಸ ಮುಸ್ಲಿ ತೊಳಿ ಕೆಲಸ ಮಾಡ್ತಿರ್ತಾನೆ. ಇವನು ರಿಕೆಟ್ಸ್ ರೋಗದಿಂದ ಬಳಲ್ತಿರ್ತಾನೆ. ದೊಡ್ಡ ಫುಟ್ಬಾಲ್ ದೊಡ್ಡ ಹುಚ್ಚ. ಮತ್ತೆ ಯಾವ ಪ್ಲೇಯರ್ ಅವತ್ತಲ್ಲಿ ಆಡಕ್ ಬರುತ್ತಾನೆ ಅವನು ದೊಡ್ಡ ಫ್ಯಾನ್. ಸೊ ನಮ್ಮಲ್ಲಿ ಥರ್ಡ್ ಕ್ಲಾಸ್ ಅಂತೇಳಿ ನಾವು ಪಿಕ್ಚರ್ ತೆಗಿದಾಗ ಅವ್ನಿಗೆ ಎಲ್ಲರೂ ಕುಂತ ಮೇಲೆ ಮುಂದೆ ಕುಂತಿರ್ತಾನೆ ಹುಡುಗ. ನೋಡ್ಬೋದು ಎಲ್ಲೋ ತಂದಿ ಕೆಳಗೆ ಹ್ಯಾಶ್ ಬಾಗಿ ಟಿಕೆಟ್ ಒಳಗೆ ರೊಕ್ಕಿರುವುದಿಲ್ಲ, ಕಳತನಾಗೆ ಒಳಗೆ ಹೋಗಿ ಕುಂತಿರ್ತಾನೆ. ಹಿಂದ್ಗಡೆ ಕುಂತಂತ ಶ್ರೀಮಂತರ ಮಕ್ಕಳು ಬ್ರೆಡ್ ಬಣ್ಣು ಬಿಸ್ಕೆಟ್ ತಿಂದು ಉಳಿದು ಹೊಡಿತಿರ್ತಾರೆ. ಅವನ ಆಜು ಬಾಜು ಬಿದ್ದಿದ್ದನ್ನು ಹಾಕೊಂಡು ತಿಂತಿರ್ತಾನೆ. ತಿನ್ಕೋತ ನೋಡ್ತಾನ ಆಟ. ನೋಡಿದ ಮೇಲೆ ಅವೇನು ಇವನ ದೊಡ್ಡ ಪ್ಲೇಯರ್ ಬಂದ ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಅವನು ಬಂದು ಆಟೋಗ್ರಾಫಿ ಸೈನ್ ಮಾಡ್ತಿರ್ತಾನೆ. ಅವ 6 ಫುಟ್ ಇರ್ತಾನೆ. ಈ ಹುಡುಗ ಸುಮಾರು 10 ವರ್ಷದ ಹುಡುಗ ಇರ್ತಾನೆ. ಹೋಗಿ ಅವನು ಕೆಳಗೆ ನಿಲ್ತಾನೆ. ಅವನು ಹಿಂಗೆ ಗಾಲಿ ಮಾಡ್ತಾನೆ. ಅವನ ಮೊಣಕಾಲಕ್ಕೆ ಸ್ವಲ್ಪ ಮೇಲೆ ಬರ್ತಿರ್ತಾನೆ. ಅವಶ್ಯ ಇರ್ತಾನೆ. ಏನು ಅಂತ ಕೇಳ್ತಾನ. ಅವನು ಹಿಂಗೆ ಬಂದು ನೋಡಿದ್ರೆ ಏನು ಅಂತಾನ, ವಂಡರ್ಫುಲ್ ಆಡ್ತಾನೆ ನೀವು ಆಗಿದೆ ಹೌದಾ, ಥ್ಯಾಂಕ್ ಯು ಅಂತ. ಮತ್ತೆ ಸೈ ಮಾಡಕ್ಕೆ ಹುಡುಗ ಮತ್ತೆ ಬೆಳಿತಾನೆ. ಏನಪ್ಪ ಅಂತಾನೆ, ನಿಮಗೆಲ್ಲ ಆಟ ನೋಡ್ತೀನಿ ನಾ ಅಂತ. ನಿಮ್ಗೆ ಎಷ್ಟು ಮ್ಯಾಚ್ ನೋಡಿರ್ತೀನಿ ಅಂತಿದೆ. ಯು ಆರ್ ಎ ವಂಡರ್ಫುಲ್ ಪ್ಲೇಯರ್, ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯು ಆರ್ ಅಂತ. ಓಕೆ ಫೈನ್, ಥ್ಯಾಂಕ್ ಯು ಅಂತ. ಹಿಂಗೊಂದು 4 ಸಲ ಡಿಸ್ಟರ್ಬ್ ಮಾಡ್ತಾನೆ. ಆಮೇಲೆ ಅವ್ರಿಗೆ ಅದೊಂದು ಗೋಲ್ 2ನೇ ಗೋಲ್ ಹೊಡೋದ್ಲಿ ಹೆಂಗೆ ಹೊಡೋದು ನೀವು, ನನಗೆ ಇಮ್ಯಾಜಿನೇಷನ್ನೇ ಇರಲಿಲ್ಲ ನೀವು ಹಂಗೆ ಹೊಡಿತೀರಿ ಅಂತ ಹೇಳ್ತಾನೆ. ಇವ ಹಚ್ಕೊಂಡ ನೀವು ಗೋಲ್ ಹೊಡೆದ್ರೆ ನಾನು ಕಲ್ಪನಾ ಮಾಡಲ್ಲ ಹಿಂಗೆ ಹೊಡಿತೀರಿ ಅಂತ ಹೇಳ್ತಾನೆ. ಅವ್ರು ಹೌದಾದ್ರೆ ಅದು ಇದು ಅಂತಾನೆ. ಲಾಸ್ಟ್ಗೆ ಮತ್ತೊಮ್ಮೆ ಬಡಿತಾವ, ಅವ್ನಿಗೆ ಇರಿಟೇಟ್ ಆಗುತ್ತೆ. ಏನು ಏನಿದು ಒಮ್ಮೆ ಹೇಳುವಂತ. ನಿಮಗೆಲ್ಲ ವರ್ಲ್ಡ್ ರಿಕಾರ್ಡ್ಸ್ ಏನದಲ್ಲ ಇವನ್ನೆಲ್ಲ ನಾ ಬರೆದಿಟ್ಕೊಂಡಿನಂತೆ. ನೀವು ಏನೇನು ವರ್ಲ್ಡ್ ರಿಕಾರ್ಡ್ಸ್ ಇಲ್ಲಿವರೆಗೆ ಮಾಡಿದ್ರಿ ಬರೆದಿಟ್ಕೊಂಡಿನಂತೆ. ಅಂದ್ಕೊಳ್ಳಿ ಥ್ಯಾಂಕ್ ಯು ಇದು ಅಂತ. ದೆನ್ ಸೈ ಮಾಡಕ್ಕೆ ಹೋದ ಮತ್ತೊಂದು ಲಾಸ್ಟ್ ಇದೆ ಟ್ಯಾಪ್ ಮಾಡ್ತಾನೆ. ಕೊಡ್ತೇನೆ ನೋಡಿ ನಿಮ್ಗೆ ಏನು ಒಮ್ಮೆ ಹೇಳ್ಬಿಡ್ನಿ ಅಂತ. ಆ ಎಲ್ಲ ವರ್ಲ್ಡ್ ರಿಕಾರ್ಡ್ಸ್ ನಾವು ಬರ್ತೇವೆ. ಎಲ್ಲ ವರ್ಲ್ಡ್ ರಿಕಾರ್ಡ್ಸ್ನ ಮುಗಿತಾರೆ. ಸುಮ್ಮನೆ ಹೇಳೋದಲ್ಲ, ಆ ವರ್ಲ್ಡ್ ರಿಕಾರ್ಡ್ಸ್ನ ಮುಗಿತಾರೆ. ಇಂತಹ ಒಂದು ಸಂಕಲ್ಪ ಶಕ್ತಿ ನಿಮ್ಮಂತಲ್ಲಿದೆ. 100% ನೀವು ಎನಿಸಿದಂಥ ಕೆಲಸವನ್ನು ಮಾಡ್ತೀರಿ, ಅಥವಾ ಡೆಸ್ಟಿನಿ ನಿಮ್ಮಿಂದ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿಸಿ. ಹ್ಯಾವ್ ಫೇತ್ ಇನ್ ಇಟ್. ನಮ್ಗೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಕೊನೆಯದಾಗಿ ನಾವು ಬೇಸಿಕಲಿ ಕನ್ನಡ ಮೀಡಿಯಂ ಇಸ್ಕೊಡ್ತೀವಿ. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಹದಲಿ, ಸರ್ಕಾರಿ ಪ್ರೌಢಶಾಲೆ ಹದಲಿ, ಕರ್ನಾಟಕ ಹೈಸ್ಕೂಲ್, ಕರ್ನಾಟಕ ಹದಲಿ ಎಲ್ಲ ಕನ್ನಡ ಮಾಡ್ತೀವಿ. ನನ್ನಂತ ಕನ್ನಡ ಮಾಧ್ಯಮದಲ್ಲಿ ಕಲಿತವನು ಈಗ ನಾನು ಪುಸ್ತಕದ ಬಗ್ಗೆ ಅವರು ಹೇಳಿದ್ರೆ ಅಂತ ಹೇಳಾಕತ್ತಿಲ್ಲ. ಬಸವೇಶ್ವರರ ವಚನಗಳನ್ನು 959 ಸಹಸ್ರ ವಚನಗಳನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಒಬ್ಬ ವಿದ್ಯಾರ್ಥಿ ವಚನಗಳನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಫಸ್ಟ್ ಆಫ್ ಆಲ್. ದೆನ್ ಅವನು ಆಸ್ ಇಟ್ ಈಸ್ ಇಂಗ್ಲೀಷ್ ತರಬೇಕು. ಪೊಲಿಟಿಕ್ ರಿದಮ್ ಹಾಳಾಗಬಾರ್ದು. ಇಷ್ಟೆಲ್ಲ ಸುಮಾರು ಬಸವೇಶ್ವರರು ಆಗಿ ಹೋಗಿ 800 ವರ್ಷಗಳಾದರೂ ಕೂಡ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಪ್ರಯತ್ನಗಳನ್ನ ಬಿಟ್ಟರೆ ನೆಕ್ಸ್ಟ್ ಆಗಿರಲಿಲ್ಲ. ಅದನ್ನು ನಾನು ಮಾಡಿದ್ದೀನಿ ನಂಬುದು ಮನದಲ್ಲಿ ಹೊಳೆದರೆ ಏರಿಸಿ ತಾರಿತ್ತು ಶಿವನಗಂಧರ ಮಾಡೇ ನನಬಾರದು ಸೊಪ್ಪದತ್ತು ಮಾಡಿಸಿದೆ ನನ್ನ ಹತ್ರ. ನಾನು ಇಂಟ್ರೊಡಕ್ಷನ್ ನಲ್ಲಿ ಬರೀತೀನಿ ಅದನ್ನು. ಐ ಆಮ್ ಅ ಪೆನ್, ಯು ಆರ್ ದ ಪೆನ್ನರ್, ಮೈ ಮೀ ಈಸ್ ದಿ. ನನ್ನೊಳಗೆ ನಾನು ನೀನು. ಈಗ ಆಗಬೇಕು ಅಂತಂದ್ರೆ ಇನ್ನೆಷ್ಟು ಅಕ್ಕಮಾದೇವಿ ಮುಗಿಸಿದ ಮೇಲೆ ಶರಸ್ಥಳವರ ಬಸವೇಶ್ವರ ಮಿಸ್ಲೇನಿಯಸ್ ವಚನ, ದೆನ್ ಅಲ್ಲಂ ಪ್ರಭು, ದೆನ್ ಚನ್ನಬಸವನ ಎಲ್ಲ ಇದ್ದಂಗೆ ಸರಾಗವಾಗಿ ಮಾತ್ರ ಹೋಗ್ತಿರ್ತೀನಿ ನಾನು. ಇದನ್ನ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂತಂದ್ರೆ ಯು ಮಸ್ಟ್ ಹ್ಯಾವ್ ಅ ಪ್ಯಾಷನ್. ಪ್ಯಾಷನ್ ಇಸ್ ಡಿಫರೆಂಟ್ ಫ್ರಮ್ ಫ್ಯಾಷನ್. ಯು ಮಸ್ಟ್ ಹ್ಯಾವ್ ಅ ಪ್ಯಾಷನ್ ಫಾರ್ ಸಮಥಿಂಗ್ ಇನ್ ಲೈಫ್. ಮೊದಲೇ ಹೇಳಿ ನಿಮಗೆ ನೌಕರಿ ಸಿಕ್ಕ ತಕ್ಷಣ ಜೀವನ ಮುಗಿದಿಲ್ಲ, ಜೀವನ ಆಗ ಸ್ಟಾರ್ಟ್ ಆಗಬೇಕು. ನಾವು ಅಲ್ಲಿಗೆ ಒಂದು ಸ್ಟೇಜ್ ಜೀವನ, ಅದಾದ ನಂತರ ಮತ್ತೊಂದು ಸ್ಟೇಜ್ನ ಸ್ಟಾರ್ಟ್ ಆಗಬೇಕು. ಏನೇನು ಕಾಲೇಜ್ನಾಗ ಕಲ್ತೀರಿ ಅದನ್ನ ಬರಿಬೇಕು. ಮರಿಲಾರದ ಏನು ಉಳಿದಿರ್ತೈತಲ್ಲ ಅದನ್ನ ಹಿಡ್ಕೊಂಡು ಮುಂದುವರಿಬೇಕು. ಮುಂದುವರೆದಾಗ ನಿಮ್ಮಿಂದನೂ ಸಹಿತ ಅದ್ಭುತವಾದ ಕೆಲಸಗಳು ಹೊರಗೆ ಬರಲಿ ಅಂತ ಹೇಳ್ತಾ ಒಳ್ಳೆಯ ಸಾಹಿತ್ಯವನ್ನ, ಒಳ್ಳೆಯ ವಿಚಾರಗಳನ್ನ ಓದಿ ಆದಷ್ಟು ಮೊಬೈಲ್ನಿಂದ ದೂರವಿರಿ. ಡೋಂಟ್ ಇಂಪ್ರಿಸನ್ ಯುವರ್ ಸೆಲ್ಫ್ ಇನ್ ಯುವರ್ ಸೆಲ್ಫ್. ಮೊಬೈಲ್ಗೆ ಇನ್ನೊಂದು ಹೇಳ್ತಾರೆ ಹೆಸರು ಸೆಲ್ಫ್.
ಸೆಲ್, ಸೆಲ್. ಜೈಲಿನ ಇನ್ನೊಂದು ಹೆಸರೇನು? ಇವತ್ತು ನಾವು ಆಗತ್ತೀವಿ ಅಂತಂದ್ರೆ we are getting imprisoned ourselves into and by our cells. ಅದರಂತ ಅದ್ಭುತ ಆವಿಷ್ಕಾರ ಭೂಮಿ ಮೇಲೆ ಮತ್ತೊಂದಿಲ್ಲ. But at the same time, it depends largely and solely upon us how to make use of that mobile. And had there not been that mobile, Bahusha, I would not have been able to translate the Vachana into English. ಅಷ್ಟೊಂದು ಅದ್ಭುತ ಅದು. ಬಟ್ ನಮಗದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಓನ್ಲಿ ಲಿಂಕೇಜ್ ಏನೋ ಲೈಕೇಜ್ ಏನೋ ಏನಂತ ಗೊತ್ತಿಲ್ಲ. ನಾನು ಸೋಷಿಯಲ್ ಮೀಡಿಯಾ ಹೆಸರು ಜಾಸ್ತಿ ಗೊತ್ತಿಲ್ಲ. ವಾಟ್ಸಪ್ ಫೇಸ್ಬುಕ್ ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಹೆಸರುಗಳು. ಅದರಲ್ಲೇ ನಮ್ದು ಪೂರ ಹೊರಟು ಬಿಟ್ಟು ಅಂತಂದ್ರೆ ಫೇಸ್ಬುಕ್ನಲ್ಲಿ ಎಲ್ಲೆಲ್ಲೋ ನಿಂತು ಒಂದು ಸ್ಮೈಲ್ ಕೊಟ್ಟು ಒಂದು ಫೋಟೋ ಹಾಕೋದು, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಇಷ್ಟರಲ್ಲಿ ನಮ್ಮ ಜೀವನ ಮುಗಿಯಾಕತ್ತು ಅಂತಂದ್ರೆ ಮೊಬೈಲ್ ಇಸ್ ವೆರಿ ಬ್ಯಾಡ್ ಫಾಸ್. ಮೊಬೈಲ್ ಮೇಲೆ ಯಾರು ಮಾಸ್ಟ್ರಿ ಸಾಧಿಸ್ತೀರಿ ನೀವು ಡೆಫಿನೆಟ್ಲಿ ಜೀವನದಾಗ ಉದ್ಧಾರ ಆಗ್ತದೆ. If a mobile establishes mastery over you, if a mobile takes control of you, you will never be able to get success in life. Because 24 tasks, ಎಲ್ಲರಿಗೂ only 24 hours. ಆ 24 hours ಅನ್ನ ಡಿವೈಡ್ ಮಾಡಿದ್ರೆ ನೀವು ಕ್ಲಾಸಸ್ ಎಷ್ಟು, ಊಟದ ಎಷ್ಟು, ನಿದ್ದೆ ಎಷ್ಟು, ಉಳಿದ ಟೈಮ್ ನಿಮ್ಗೆ ಎಷ್ಟು ಉಳಿತೈತಿ, ಆ ಟೈಮನ್ನು ನೀವು ಹೆಂಗೆ ಕಳೆಯಾಕತ್ತೀರಿ. ಇವತ್ತು ನೀವು ಹೆಂಗೆ ಇವತ್ತಿನ ದಿವಸವನ್ನು ಕಳಿತೀರಿ, ನಾಳೆ ನಿಮ್ಮ ದಿನ ಡಿಸೈಡ್ ಆದ ಮೇಲೆ ಆಗುತ್ತೆ. ನಿಮ್ಮ ರಿಮೈನಿಂಗ್ ಟೈಮ್ ಅನ್ನು ಇವತ್ತು ನಾವು ಯಾವ ರೀತಿ ಕಳಿತೀವಿ ಅದರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗುತ್ತೆ. ಹೋದ ಟೈಮ್ ಹೊಳ್ಳಿ ಸಿಗಲ್ಲ. ಅದು ಟೋಟಲಿ ನಾವು ಮೊಬೈಲ್ನಾಗ ಕಳೆಯಾಕತ್ತೀವಿ. ಮೊಬೈಲ್ನಾಗ ಕಳೆಯಾಕತ್ತೀರಿ ಇಫ್ ಅಟ್ ಆಲ್ ಫಾರ್ ದ ಗುಡ್ ಥಿಂಗ್ಸ್. If you are learning good things from the mobile, if you are gaining some knowledge, if you are gaining some wisdom, it's fine, do it. But good morning, good night na ಕಳೆಯಾಕತ್ತೀರಿ, ಯಾವುದೋ ಒಂದು ಪೋಸ್ಟ್ಗಳನ್ನ ಹಾಕಕತ್ತೀರಿ. ಸೋಷಿಯಲ್ ಮೀಡಿಯಾದಾಗ ಬರೋದನ್ನ ಪ್ರತಿಯೊಂದನ್ನು ಯು ಹ್ಯಾವ್ ಟು ಟೇಕ್ ಇಟ್ ವಿತ್ ಪಿಂಚ್ ಆಫ್ ಸಾಲ್ಟ್. ಅದರ ಮೇಲೆ ನಮ್ಮ ಒಪಿನಿಯನ್ ಡಿಸೈಡ್ ಮಾಡ್ಕೊಳಕತ್ತೀವಿ. ಇವತ್ತೆಲ್ಲ ನಾವೇನಂತಂದ್ರೆ ನಾವು ಸೋಷಿಯಲ್ ಮೀಡಿಯಾ ವಿಸ್ಡಮರ್ಸ್ ಆಗಿರ್ತೀವಿ. ಸೊ ಸ್ಟೇ ಅವೇ ಫ್ರಮ್ ದ ಮೊಬೈಲ್. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್, stay away from mobile. Have mastery first over mobile, then over your mind. ಅಷ್ಟು ಮಾಡಿದ್ರೆ ನೀವೇ ಯಾವ ಉದ್ದೇಶ ಇಟ್ಟುಕೊಂಡು ಈ SD ವಿಸ್ಡಮ್ ಅನ್ನು ಸೇರಿದ್ದೀರಿ ಆ ಉದ್ದೇಶಗಳನ್ನ ಸಾಧಿಸಿ SD ವಿಸ್ಡಮ್ಗೆ ಒಂದು ಒಳ್ಳೆಯ ಹೆಸರನ್ನ ತರ್ತೀರಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರನ್ನ ತರ್ತೀರಿ, ನಿಮ್ಮ ಗ್ರಾಮಕ್ಕೂ ಒಳ್ಳೆಯ ಹೆಸರನ್ನ ತರ್ತೀರಿ. ಆ ಯಶಸ್ಸು ನಿಮ್ದಾಗಲಿ ಅಂತ ಹೇಳಿ ಇಲ್ಲಿ ಕರೆಸಿ ನನಗೆ ಯಾವುದೇ ಸಾಧನೆ ಮಾಡದೇ ಇದ್ರೂ ಕೂಡ ಮೈಸೂರು ಟಪ್ಪಲಿ ಹಾಕಿ ಸನ್ಮಾನ ಮಾಡಿದ್ದಕ್ಕಾಗಿ ಆಯೋಜಕರಿಗೆ ನಿಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ.